ಕೇಸರಿ ಶಾಲೆನ ಹಾಕೊಂಡು RSS ಶಾಲೆಗೂ ಹೋಗಿ ಹೊಗಳಿ ಬಂದಿದ್ದಂತಹ ಕುಮಾರಸ್ವಾಮಿ ಅವರಿಗೆ ಈಗ ಕಸಿಬಿಸಿಯಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಚುನಾವಣೆಗೂ ಮೊದಲೇ ಅಪಸ್ವರ ಶುರುವಾಗಿದೆ. ಸೀಟ್ ಹಂಚಿಕೆಯ ವಿಚಾರದಲ್ಲಿ ಎರಡೂ ಪಕ್ಷಗಳ ನಡುವೆ ಒಮ್ಮತ ಮೂಡದೆ ಇರೋದು ಒಂದ್ ಕಡೆಯಾದ್ರೆ, ಜೆಡಿಎಸ್ ಅಭ್ಯರ್ಥಿ ವಿಚಾರಕ್ಕೂ ಕೂಡ ಬಿಜೆಪಿ ಆಕ್ಷೇಪ ಎತ್ತುತ್ತಾ ಇರೋದು ಇನ್ನೊಂದ್ ಕಡೆ ನಡೆದಿದೆ. ಕೋಲಾರ ಸೀಟು ಕಗ್ಗಂಟಾಗುವಂತಹ ಲಕ್ಷಣಗಳು ಕಾಣ್ತಿದೆ. ಮಂಡ್ಯದಲ್ಲೂ ಕೂಡ ಭಾರಿ ತಿಕ್ಕಾಟ ನಡೀತಿದೆ. ಇದೇ ಹೊತ್ತಲ್ಲಿ ಶಿವಮೊಗ್ಗದ ಪ್ರಧಾನಿ ಮೋದಿ ಸಮಾವೇಶದಲ್ಲೂ ಜೆಡಿಎಸ್ ಅನ್ನ ಕಡೆಗಣಿಸಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಕುಮಾರಸ್ವಾಮಿ ಅವರು ಆಗಲೇ ಅಸಮಾಧಾನದ ಮಾತಾಡಿದ್ದಾರೆ. ಕಡೆಗಣಿಸಿದ್ರೆ ಸುಮ್ಮನಿರಲ್ಲ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಇದು ಎಲ್ಲಿಗೆ ಹೋಗಿ ತಲುಪಲಿದೆ? ಕೇಸರಿ ಶಾಲೆ ಹಾಕಿ ತಮ್ಮ ಪ್ರಾದೇಶಿಕ ಅಸ್ಮಿತೆಯನ್ನ ಕೂಡ ಬದಿಗೊತ್ತಿರುವಂತಹ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಕೈ ಕೊಡಲಿದೆಯಾ? ಕೊನೆಗೂ ಸೀಟು ಹಂಚಿಕೆ ಒಪ್ಪಂದ ಆದ್ರೂ ಒಳಗೊಳಗೆ ಅಸಮಾಧಾನ ಇದ್ರೆ ಪರಸ್ಪರ ಓಟ್ ವರ್ಗಾವಣೆ ಆಗತ್ತಾ? ಇದೆಲ್ಲ ಏನನ್ನ ಸೂಚಿಸ್ತಾ ಇದೆ? ಈ ಮೈತ್ರಿ ಕೆಲಸ ಮಾಡಲಿದೆಯಾ ಅಥವಾ 2019 ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಹಾಗೆ ತಿರುಗುಬಾಣ ಆಗ್ಲಿದೆಯಾ? ಈಗಾಗಲೇ ಬಹಳ ಸಲ ಬಹಿರಂಗವಾಗಿರುವ ಹಾಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬಿಜೆಪಿಯ ರಾಜ್ಯ ನಾಯಕರಿಗೆ ಬೇಕಾಗೇ ಇರದಂತ ಮೈತ್ರಿ. ಇನ್ನೊಂದ್ ಕಡೆ ಜೆಡಿಎಸ್ ನ ಸ್ಥಳೀಯ ನಾಯಕರು ಹಾಗೂ ತಳಮಟ್ಟದ ಕಾರ್ಯಕರ್ತರಿಗೂ ಕೂಡ ಇದ್ರ ಬಗ್ಗೆ ಸಮಾಧಾನ ಇಲ್ಲ ಅನ್ನೋದರ ಸುಳಿವು ಕೂಡ ಸಾಕಷ್ಟು ಬಾರಿ ಸಿಕ್ಕಿದ್ದಿದೆ. ಬಿಜೆಪಿಯ ದೆಹಲಿ ನಾಯಕರು ಮತ್ತು ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರ ಮಟ್ಟದಲ್ಲಿ ಮಾತ್ರನೇ ಮೈತ್ರಿ ನಿಶ್ಚಯವಾಗಿದ್ದು ಅನ್ನೋದು ನಿಜ. ಇಲ್ಲಿ ನೂತನ ಸಂಸತ್ ಭವನದಲ್ಲಿ ಮೋದಿ ಸೇಂಗೋಲನ್ನ ಹಿಡಿದು ನಿಂತಾಗ ಮತ್ತು ಆ ಸಮಾರಂಭವನ್ನ ವಿರೋಧ ಪಕ್ಷಗಳು ಬಹಿಷ್ಕಾರ ಮಾಡಿದಾಗ ದೇವೇಗೌಡರು ಮಾತ್ರ ಹೋಗಿ ಮೋದಿ ಕೈಕುಲುಕಿದ್ದು. ಆಮೇಲೆ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಖಚಿತ ಆದಿದ್ದು ಇಲ್ಲಿ ಎಲ್ಲವನ್ನ ನಾವು ಗಮನಿಸಬಹುದು. ಈ ಮೈತ್ರಿಯ ಹಿನ್ನೆಲೆಯಲ್ಲಿ ಬಿಜೆಪಿಯ ದೆಹಲಿ ಜೋಡಿ ಹೇಗೆ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿದೆಯೋ ಅದೇ ರೀತಿ ಇಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಕೂಡ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ. ಮೋದಿ ಶಾಗೆ ಜೆಡಿಎಸ್ ಅನ್ನ ಬಳಸ್ಕೊಂಡು ಲಾಭ ಮಾಡ್ಕೊಳ್ಳುವಂತಹ ಉದ್ದೇಶ ಇದೆ ಇವರಿಗೆ. ರಾಜ್ಯದಲ್ಲಿನ ಚೌಕಾಶಿ ರಾಜಕಾರಣದ ಜೊತೆಗೆ ದೆಹಲಿ ರಾಜಕೀಯದಲ್ಲಿ ನಿಖಿಲ್ ಪಾಲಿಗೆ ಒಂದು ಜಾಗವನ್ನ ಮಾಡಿಕೊಡುವ ಆಸೆ ಇದ್ದಾಗಿದೆ. ಇನ್ನು ಎರಡೂ ಪಕ್ಷಗಳಿಗೂ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ಬಗ್ಗೆ ಇರುವಂತಹ ದ್ವೇಷ ಮತ್ತು ಸೇಡಿನ ಭಾವನೆ ಕೂಡ ಈ ಒಲ್ಲದ ಮೈತ್ರಿಗೆ ತೇಪೆ ಹಚ್ಚೋದಿಕ್ಕೆ ಇರುವುದು ಇನ್ನೊಂದು ನೆಪ. ಇದು ಬಿಟ್ರೆ ರಾಜ್ಯದ ಅಭಿವೃದ್ಧಿಗಾಗಿ ಮೈತ್ರಿ ಮಾಡಿಕೊಳ್ಳಲಾಗಿದೆ, ರಾಜ್ಯದ ಜನತೆಗೋಸ್ಕರ ಈ ಮೈತ್ರಿ ಅನ್ನೋದೆಲ್ಲ ಲೊಳಲಟ್ಟೆ ಅನ್ನೋದು ಜನರಿಗೂ ಗೊತ್ತಿದೆ ಮತ್ತು ಸ್ವತಃ ಆ ಪಕ್ಷಗಳ ನಾಯಕರಿಗೂ ಕೂಡ ಗೊತ್ತಿದೆ. ಆದ್ರೆ ಹೀಗೆ ಈ ಉಭಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಂತಹ ಈ ಒತ್ತಾಯದ ಮದುವೆಯಲ್ಲಿ ಆಗ್ಲೇ ವಿರಸ ಎದ್ದು ಬಿಟ್ಟಿದೆ. ಮತ್ತು ಈಗಿನ ಒಂದೊಂದೇ ವಿದ್ಯಮಾನಗಳನ್ನ ನೋಡ್ತಾ ಇದ್ರೆ ಅದು ಚುನಾವಣೆಗೆ ಮೊದಲೇ ಮುರಿದು ಬಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹಾಸನ ಮತ್ತು ಮಂಡ್ಯ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಡೋದಿಕ್ಕೆ ಮುಂದಾಗಿರುವಂತಹ ಬಿಜೆಪಿ ಕೋಲಾರ ವಿಚಾರದಲ್ಲಿ ಅಷ್ಟಾಗಿ ಮನಸ್ಸು ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಅವರಿಗೆ ಈಗ ತಲೆಬಿಸಿಯಾಗಿರೋದು ಇದೇ ವಿಚಾರಕ್ಕೇನೆ. ದೆಹಲಿಗೆ ಹೋಗಿ ಶಾ ಮುಂದೆ ಗೋಗರೆದ್ರೂ ಕೂಡ ಭರವಸೆ ಸಿಕ್ಕಿಲ್ಲ. ರಾಜ್ಯ ನಾಯಕರ ಜೊತೆ ಚರ್ಚಿಸಿ ಹೇಳ್ತೇನೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿಗೆ ಕೋಲಾರವನ್ನ ಬಿಟ್ಟುಕೊಡುವಂತಹ ಮನಸ್ಸು ದೆಹಲಿ ನಾಯಕರಿಗೆ ಇಲ್ಲ ಅನ್ನೋದು ಇಲ್ಲಿ ಬಹುತೇಕ ಖಚಿತ ಆದಾಗಿದೆ. ಆದ್ರೆ ಕೋಲಾರ ಸೀಟ್ ಬಿಜೆಪಿ ಬಿಟ್ಟುಕೊಡದಿದ್ರು ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಚಿಂತನೆಯನ್ನ ನಡೆಸಿದೆ. ಶಾ ಭೇಟಿಯ ನಂತರ ಮಾಧ್ಯಮಗಳ ಜೊತೆ ಮಾತಾಡೋದಿಕ್ಕೂ ಕೂಡ ಮನಸ್ಸಿಲ್ಲದಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರು ದುಗುಡಗೊಂಡಿದ್ರು ಅಂತ ಹೇಳಲಾಗಿದೆ. ಹಾಗಾಗಿ 2 ಸೀಟ್ಗಳಿಗಾಗಿ ಇಷ್ಟೆಲ್ಲ ಒದ್ದಾಡ್ಬೇಕಾಗಿತ್ತ, ಅದಕ್ಕಾಗಿ ಹೊಂದಾಣಿಕೆ ಮಾಡ್ಕೋಬೇಕಾಗಿತ್ತ ಅಂತ ಕುಮಾರಸ್ವಾಮಿ ಅವರೇ ಕೇಳುವಷ್ಟರ ಮಟ್ಟಕ್ಕೆ ಪರಿಸ್ಥಿತಿ ಹೋಗ್ಮುಟ್ಟಿದೆ. ತಾವು ಕೇಳಿರೋದೇ 3 ರಿಂದ 4 ಸೀಟು. 4 ಸೀಟು ಸಿಗುವಂತ ನಂಬಿಕೆ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಹಾಗೆ ಹೇಳುವಾಗ್ಲೂ ಕೂಡ ಅವ್ರ ಮಾತಿನ ಮೇಲೆ ಅವರಿಗೆ ನಂಬಿಕೆ ಇಲ್ಲದು ಇಲ್ಲಿ ಸ್ಪಷ್ಟವಾಗಿದೆ. ಅಧಿಕೃತ ಘೋಷಣೆ ಆಗುವವರೆಗೂ ಸುಮ್ಮನಿರ್ತೀನಿ ಅಂತ ಹೇಳಿರುವ ಕುಮಾರಸ್ವಾಮಿ ಅವರು ಆಮೇಲೆ ಏನ್ ಮಾಡಬಹುದು ಅನ್ನೋದಿಕ್ಕೂ ಕೆಲವು ನೆಲೆಯಿಂದ ಉತ್ತರವನ್ನ ನಾವಿಲ್ಲಿ ಊಹೆ ಮಾಡ್ಕೊಳ್ಬಹುದು. ಮೊದಲನೇದಾಗಿ ಅವರು ಈ ಮೈತ್ರಿಯಿಂದ ಜೆಡಿಎಸ್ಗೆ ಲಾಭ ಏನಿಲ್ಲ, ಲಾಭವಾದ್ರೆ ತಮ್ಮಿಂದ ಬಿಜೆಪಿಗೆ ಲಾಭ ಅನ್ನೋದನ್ನ ಅವ್ರು ಹೇಳಿದ್ದಾರೆ. 18 ಲೋಕಸಭೆ ಕ್ಷೇತ್ರಗಳಲ್ಲಿ ಜೆಡಿಎಸ್ ನ 3% ಮತಗಳು ಸ್ವಿಂಗ್ ಆದ್ರೆ ಬಿಜೆಪಿಗೆ ಅನುಕೂಲವಾಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಇಂಥದೊಂದು ಅವಕಾಶಕ್ಕೆ ಮುಂದೆ ಪೆಟ್ಟು ಬಿದ್ರೆ ಅದರ ಸಾಧಕ ಬಾಧಕಕ್ಕೆ ಅವರೇ ಜವಾಬ್ದಾರಿ ಅಂತ ಹೇಳೋದ್ರೊಂದಿಗೆ ಬಿಜೆಪಿಗೆ ಪರೋಕ್ಷ ಎಚ್ಚರಿಕೆಯನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಹಾಗೇನೆ ತಮಗೆ ಈ ತನಕ ಬಿಟ್ಕೊಡಲಾಗಿರುವಂತಹ 2 ಕ್ಷೇತ್ರಗಳಾಗಿರುವಂತಹ ಮಂಡ್ಯ ಮತ್ತು ಹಾಸನದಲ್ಲಿ ಸ್ವತಂತ್ರವಾಗಿಯೇ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ, ತ್ರಿಕೋನ ಸ್ಪರ್ಧೆಯಾದ್ರೆ ಸುಲಭವಾಗಿ ಗೆಲ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಹೇಳೋದ್ರೊಂದಿಗೆ ಬಿಜೆಪಿಯ ಸಹಕಾರದ ಅಗತ್ಯ ಏನಿಲ್ಲ ಅಂತ ಮಾತ್ರ ಅವ್ರು ಹೇಳಲಿಲ್ಲ. ಬದಲಾಗಿ ಮೈತ್ರಿ ಇಲ್ಲದೆ ಬಿಜೆಪಿಯ ಎದುರಾಳಿಯಾಗಿಯೂ ಕೂಡ ಜೆಡಿಎಸ್ ಈ ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಅಂತ ಸೂಚ್ಯವಾಗಿ ಹೇಳಿದಾಗಿದೆ. ಆ ಮೂಲಕ ಚುನಾವಣೆ ಹೊತ್ತಿಗೆ ಅಂಥ ಪರಿಸ್ಥಿತಿಯೇ ಏರ್ಪಟ್ರು ಚಿಂತೆ ಏನಿಲ್ಲ ಅನ್ನುವಂಥ ಧೋರಣೆಯನ್ನ ಅವ್ರು ವ್ಯಕ್ತಪಡಿಸಿದ್ರ.
ತಮ್ಮನ್ನ ಕಡೆಗಣಿಸಿದ್ರೆ ಬಿಜೆಪಿಗೆ ಕಷ್ಟ ಇದೆ ಅನ್ನುವಂಥ ಕುಮಾರಸ್ವಾಮಿ ಅವ್ರ ಮಾತು ಅವರಲ್ಲಿ ಅಂತಹ ಧೋರಣೆಯೊಂದು ಆಗಲೇ ಮೂಡಿರಬಹುದಾದಂತಹ ಸಾಧ್ಯತೆಯ ಸೂಚನೆ ಅಂತಿದೆ. ಬಿಜೆಪಿ ಜೆಡಿಎಸ್ ನಡುವೆ ಎದ್ದಿರುವಂತಹ ಈ ಅಸಮಾಧಾನವನ್ನ, ತಳಮಳವನ್ನ ಬಹಿರಂಗಪಡಿಸಿರುವಂತಹ ಎರಡು ಮುಖ್ಯ ಬೆಳವಣಿಗೆಗಳನ್ನ ಇಲ್ಲಿ ಗಮನಿಸೋದಾದ್ರೆ, ಮೊದಲನೇದಾಗಿ ಶಿವಮೊಗ್ಗದಲ್ಲಿನ ಮೋದಿ ಕಾರ್ಯಕ್ರಮಕ್ಕೆ ಜೆಡಿಎಸ್ ನಾಯಕರಿಗೆ ಆಹ್ವಾನ ಇರಲಿಲ್ಲ ಅನ್ನೋದು. ಶಿವಮೊಗ್ಗದ ಒಂದು ವಿಧಾನಸಭೆ ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ, ಜೊತೆಗೆ ಅದು ಬಿಜೆಪಿಯ ಮಿತ್ರ ಪಕ್ಷ. ಹೀಗಿರುವಾಗ್ಲೂ ಮೋದಿ ಕಾರ್ಯಕ್ರಮಕ್ಕೆ ಜೆಡಿಎಸ್ ನಾಯಕರಿಗೆ ಆಹ್ವಾನ ಇಲ್ಲದೆ ಹೋದದ್ದು ಜೆಡಿಎಸ್ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸೌಜನ್ಯಕ್ಕಾದ್ರೂ ಆಹ್ವಾನ ನೀಡಬಹುದಾಗಿದ್ದಂತಹ ಕಾರ್ಯಕ್ರಮದಿಂದ ಜೆಡಿಎಸ್ ಅನ್ನ ಉದ್ದೇಶ ಪೂರ್ವಕವಾಗಿ ದೂರ ಇಡ್ಲಾಯ್ತಾ? ಆ ಮೂಲಕ ಜೆಡಿಎಸ್ಗೆ ಬಿಜೆಪಿ ಒಂದು ಪರೋಕ್ಷ ಸಂದೇಶವನ್ನೇನಾದ್ರೂ ನೀಡುತ್ತಾ? ಇನ್ನು ಎರಡನೇ ಬೆಳವಣಿಗೆ ಅಂತಂದ್ರೆ, ಹಾಸನ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಬಿಜೆಪಿ ಆಕ್ಷೇಪ ಎತ್ತಿದೆ. ಪ್ರಜ್ವಲ್ರನ್ನ ಬದಲಿಸುವಂತೆ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಅವರು ಸೂಚಿಸಿರೋದಾಗಿ ವರದಿಯಾಗಿದೆ. ಪ್ರಜ್ವಲ್ ಅನರ್ಹತೆಯ ವಿಚಾರವನ್ನ ಮುಂದೆ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಬದಲು ಬೇರೆ ಅಭ್ಯರ್ಥಿನ ಕಣಕ್ಕಿಳಿಸೋದಕ್ಕೆ ರಾಜ್ಯ ಬಿಜೆಪಿ ನಾಯಕರೇ ದೆಹಲಿ ವರಿಷ್ಠರನ್ನ ಕೇಳ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಹಾಗೆ ನೋಡಿದ್ರೆ ಈ ವಿಚಾರ ಕುಮಾರಸ್ವಾಮಿ ಅವರ ದೃಷ್ಟಿಯಿಂದ ಅನುಕೂಲಕರ ಬೆಳವಣಿಗೆ ಆಗಿದ್ದಿರಬಹುದಾ? ಅವ್ರು ನೇರವಾಗಿ ಮಾಡಲಿಕ್ಕಾಗದಂತಹ ಕೆಲಸವೊಂದು ಈಗ ಬಿಜೆಪಿ ಹೈಕಮಾಂಡ್ ಮೂಲಕ ಆಗ್ಲಿದೆಯಾ? ಪ್ರಜ್ವಲ್ರನ್ನ ಬದಲಿಸಬೇಕು ಅನ್ನೋದು ರಾಜ್ಯ ಬಿಜೆಪಿ ನಾಯಕರ ಒತ್ತಾಯ ಅನ್ನೋದು ಒಂದು ನೆಪಾನ. ಪ್ರಜ್ವಲ್ರನ್ನ ಬದಲಿಸೋದೇ ಆದ್ರೆ ಅದು ಜೆಡಿಎಸ್ ಕುಟುಂಬದೊಳಗೆ ಏನೆಲ್ಲ ಬೆಳವಣಿಗೆ ಕಾರಣ ಆಗಬಹುದು? ಅದು ಹಾಸನ ಲೋಕಸಭೆ ಕ್ಷೇತ್ರದ ಫಲಿತಾಂಶದ ಮೇಲೆ ಏನ್ ಪರಿಣಾಮ ಬೀರಬಹುದು? ಈಗಾಗಲೇ ಅರಕಲಗೂಡು ಜೆಡಿಎಸ್ ಶಾಸಕ ಎ ಮಂಜು ಅವರು ಕುಮಾರಸ್ವಾಮಿ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದು ಬೇರೆ ಅಭ್ಯರ್ಥಿ ಯಾರಾಗಬಹುದು, ಅಲ್ಲಿ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿಯಲು ಅವಕಾಶ ತಪ್ಪೋದು, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಯಲು ನಿರ್ಧರಿಸಿರುವುದು, ಇವೆಲ್ಲ ವ್ಯವಸ್ಥಿತವಾಗಿಯೇ ನಡೀತಾ ಇದೆಯಾ? ಅಷ್ಟಕ್ಕೂ ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆಗೂ ಕೂಡ ಅಮಿತ್ ಶಾ ಅವರು ಆಕ್ಷೇಪ ಎತ್ತಿದ್ದಾರೆ. ಅಲ್ಲಿ ನೀವೇ ನಿಂತ್ರೆ ಹೆಚ್ಚು ಲಾಭ ಇದೆ ಅಂತ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ ಅನ್ನುವಂಥ ವರದಿ ಕೂಡ ಇದೆ. ಅದಕ್ಕೆ ಕುಮಾರಸ್ವಾಮಿ ಅವರು ತಮ್ಮ ಅನಾರೋಗ್ಯದ ಬಗ್ಗೆ ಹೇಳಿದಾರಂತೆ. ಇದೆಲ್ಲವೂ ಒಂದು ಕಡೆ ಬಿಜೆಪಿ ಜೆಡಿಎಸ್ ನಡುವಿನ ದುಗುಡ ದುಮ್ಮಾನಗಳು ಬೆಳೆಯೋದ್ರ ಜೊತೆಗೆ ದೇವೇಗೌಡರ ಕುಟುಂಬದೊಳಗೆ ಇರುವಂತಹ ರಾಜಕೀಯ ವೈಮನಸ್ಯದ ಸ್ಫೋಟಕ್ಕೂ ಕೂಡ ಎಡೆ ಮಾಡಿಕೊಡ್ಲಿದ್ಯಾ? ಇಲ್ಲಿ ತಮಾಷೆ ಏನಂದ್ರೆ, ಇಲ್ಲೆಲ್ಲ ಯಾವ ಮೂಲೆಯಿಂದಲಾದ್ರೂ ಕರ್ನಾಟಕ ರಾಜ್ಯದ ಹಿತಾಸಕ್ತಿ, ಕರ್ನಾಟಕದ ಜನತೆಗಾಗಿ ಬಿಜೆಪಿ ಜೆಡಿಎಸ್ ನಡುವಿನ ಮೈತ್ರಿ ಆಗಿದೆ ಅನ್ನೋದು ನಿಮಗೆ ಕಾಣಿಸ್ತದೆಯಾ? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.